ಸಿಂಪಲ್ ಸಂವಾದ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಎಲ್ರಿಗೂ ಸ್ವಾಗತ. ಮಂಕುತಿಮ್ಮನ ಕಗ್ಗ ಸರಣಿಯ ನಮ್ಮ ಈ ಮಾತುಕತೆಗೆ ನಿಮ್ಮನ್ನ ಮತ್ತೊಮ್ಮೆ ಸ್ವಾಗತಿಸ್ತಾ ಇದ್ದೀನಿ. ನಾವು ಒಂದೊಂದೇ ಕಗ್ಗದ ಆಳ, ಅದರ ಅರ್ಥವನ್ನ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡ್ತಿದ್ದೀವಿ. ಇವತ್ತು ಕಗ್ಗ ಸಂಖ್ಯೆ 12, ಅದರ ಬಗ್ಗೆ ಮಾತಾಡೋಣ. ಸರಿ, ಮೊದಲಿಗೆ ಆ ಕಗ್ಗವನ್ನ ಪೂರ್ತಿಯಾಗಿ ಒಮ್ಮೆ ಕೇಳೋಣ. ಮಾನವರೋ ದಾನವರೋ ಭೂಮಾತೆಯನು ತಣಿಸೆ, ಶೋಣಿತವ ನೆರೆಯುವರು ಬಾಷ್ಪ ಸಲುವುದಿರೆ. ಏನು ಹಗೆ, ಏನು ಧಗೆ, ಏನು ಹೊಗೆ, ಈ ಧರಿಣಿ ಸೌನಿಕನ ಕಟ್ಟೆಯೇಂ ಮಂಕುತಿಮ್ಮ. ಈ ಕಗ್ಗ ಕೇಳಿದ ತಕ್ಷಣ ಡಿ.ವಿ.ಜಿ. ಅವರ ಮನಸ್ಸಿನ ಆಳದಲ್ಲಿರೋ ಒಂದು ನೋವಿದೆಯಲ್ಲ, ಅದು ನಮಗೆ ಗೊತ್ತಾಗತ್ತೆ. ಭೂಮಿಯ ದಾಹ ತಣಿಸೋಕೆ, ಅಂದ್ರೆ ಭೂಮಿಗೆ ಶಾಂತಿ ತರೋಕೆ ಕಣ್ಣೀರು ಸಾಕಿತ್ತು. ಅಂದ್ರೆ ಪ್ರೀತಿ, ಕರುಣೆ, ಸಹಾನುಭೂತಿ ಸಾಕಾಗಿತ್ತು. ಆದರೆ ಮನುಷ್ಯರು ನೋಡಿ, ಮಾನವರಾಗಿರ್ಬೇಕಾದವರು ದಾನವರ ಥರ ವರ್ತಿಸಿ ರಕ್ತ ಹರಿಸ್ತಿದಾರಲ್ಲ ಅಂತ ವಿಷಾದ ಪಡ್ತಾರೆ ಡಿ.ವಿ.ಜಿ. ಅವರು. ಹೌದು. ಇಲ್ಲಿ ಕಗ್ಗದಲ್ಲಿ ಬರುವ ಕೆಲವು ಪದಗಳನ್ನ, ಅಂದ್ರೆ ಅದರ ಸರಳ ಅರ್ಥವನ್ನ ಮೊದಲು ನೋಡೋಣ. ಶೋಣಿತ ಅಂದ್ರೆ ರಕ್ತ, ಬಾಷ್ಪ ಅಂದ್ರೆ ಕಣ್ಣೀರು, ನೀವು ಹೇಳ್ದ ಹಾಗೆ ಕರುಣೆಯ ಸಂಕೇತ ಅದು. ಆಮೇಲೆ ಎರೆಲುವರು ಅಂದ್ರೆ ಸುರಿಸುವರು, ಸಲುವುದಿರೆ ಅಂದ್ರೆ ಸುರಿಸಬೇಕಾದ ಸಂದರ್ಭದಲ್ಲಿ ಅಥವಾ ಕಣ್ಣೀರು ಸಾಕಾಗುವಲ್ಲಿ ಅಂತ ಅರ್ಥ. ಕೊನೆಯ ಸಾಲಿದೆಯಲ್ಲ, ಅದು ಬಹಳ ಮುಖ್ಯ. ಸೌನಿಕ ಅಂದ್ರೆ ಮಾಂಸ ಮಾರುವ ಕಟುಕ, ಕಟ್ಟೆ ಅಂದ್ರೆ ಅವನು ಕೂರುವ ಜಗುಲಿ ಅಥವಾ ಮಾಂಸ ಕತ್ತರಿಸಿ ಇಡೋ ಸ್ಥರ. ಇಲ್ಲಿ ಡಿ.ವಿ.ಜಿಯವರ ಪ್ರಶ್ನೆ ಇದೆಯಲ್ಲ, ಅದು ನಿಜಕ್ಕೂ ನಮ್ಮನ್ನ ತಟ್ಟುತ್ತೆ. ಈ ಜಗತ್ತಿನಲ್ಲಿ ನಾವು ಕಾಣುವ ಹಗೆ ಅಂದ್ರೆ ದ್ವೇಷ, ಧಗೆ ಅಂದ್ರೆ ಸಂಕಟ, ಬಿಸಿ, ತಾಪ, ಆಮೇಲೆ ಹೊಗೆ ಅಂದ್ರೆ ಈ ದ್ವೇಷ ಸಂಕಟಗಳಿಂದ ಉಂಟಾಗುವ ಗೊಂದಲ, ನಾಶ, ಒಂದು ಅಸ್ಪಷ್ಟತೆ. ಇದೆಲ್ಲವನ್ನು ನೋಡಿದ್ರೆ ಈ ಭೂಮಿ, ಈ ಧರಣಿ ಒಬ್ಬ ಕಟುಕನ ಜಗುಲಿ ಥರ ಆಗಿಬಿಟ್ಟಿದೆಯಾ? ಕೇವಲ ಪ್ರಾಣ ತೆಗೆಯುವ, ರಕ್ತ ಹರಿಸುವ ಸ್ಥಳವಾಗಿ ಬದಲಾಗಿದೆಯಾ ಅಂತ ಒಂದು ನೋವಿನಿಂದ ಕೇಳ್ತಿದ್ದಾರೆ. ನಿಜಕ್ಕೂ ಮನಸ್ಸಿಗೆ ಚುಚ್ಚುವ ಪ್ರಶ್ನೆ ಇದು. ನಿಜ. ಹಾಗಾದ್ರೆ ಯಾಕೆ ಹೀಗೆ? ಮನುಷ್ಯರು ಯಾಕೆ ದಾನವರ ತರಹ ಆಡ್ತಾರೆ? ಈ ರಕ್ತ ಹರಿಸೋದು, ಯುದ್ಧಗಳು, ಈ ಸಂಘರ್ಷಗಳು, ಇದಕ್ಕೆಲ್ಲ ಮೂಲ ಕಾರಣ ಏನು? ಕಗ್ಗದಲ್ಲೇ ಸೂಚನೆ ಇದೆ ಅಲ್ವಾ? ಅಹಂಕಾರ, ಆಸೆ, ಮದ ಅಂದ್ರೆ ಒಂಥರ ಸೊಕ್ಕು, ಮತ್ಸರ ಅಂದ್ರೆ ಹೊಟ್ಟೆ ಕಿಚ್ಚು. ಹೌದು, ಖಂಡಿತವಾಗಿಯೂ ಇವುಗಳೇ ಕಾರಣ ಅಲ್ವಾ? ಈ ಭಾವನೆಗಳು ಬಂದಾಗ ಮನುಷ್ಯ ತನ್ನ ಮೂಲ ಸ್ವಭಾವ, ಆ ಮಾನವೀಯತೆಯನ್ನೇ ಮರ್ತು ಬಿಡ್ತಾನಾ? ಹೌದು. ಇದು ಇವತ್ತಿನ ಸಮಸ್ಯೆ ಮಾತ್ರ ಅಲ್ಲ, ಇದಕ್ಕೆ ದೊಡ್ಡ ಇತಿಹಾಸವೇ ಇದೆ, ಪರಂಪರೆಯೇ ಇದೆ ಅನ್ಸತ್ತೆ. ನಮ್ಮ ಪುರಾಣಗಳಲ್ಲೇ ನೋಡಿ, ಹಿರಣ್ಯಾಕ್ಷ, ಹಿರಣ್ಯಕಶಿಪು ಹೇಗೆ ವರಬಲದಿಂದ ಅಹಂಕಾರಿಗಳಾಗಿ ದೇವತೆಗಳ ಮೇಲೆ ದ್ವೇಷ ಸಾಧಿಸಿದ್ರು. ಆಮೇಲೆ ಮಹಾಭಾರತ ಯುದ್ಧ, ಲಕ್ಷಾಂತರ ಜನರ ಮಾರಣ ಹೋಮ ಆಯ್ತು. ಅದರ ಮೂಲದಲ್ಲೂ ಅಹಂಕಾರ, ರಾಜ್ಯದ ಆಸೆ ಇತ್ತು. ಇನ್ನು ಇತಿಹಾಸಕ್ಕೆ ಬಂದ್ರೆ ಗ್ರೀಕರ ಟ್ರೋಜನ್ ಯುದ್ಧ ಇರ್ಬೋದು, ನಮ್ಮ ದೇಶದ ಮೇಲೆ ನಡೆದ ದಾಳಿಗಳು, ಯವನರು, ಮೊಘಲರು, ಬ್ರಿಟಿಷರು. ಇವೆಲ್ಲದರ ಹಿಂದೆ ಇದ್ದದ್ದು ಕೆಲವು ಜನರ ಅಧಿಕಾರದ ದಾಹ, ಅಹಂಕಾರ, ದುರಾಸೆ. ಆದ್ರೆ ಅದರ ಪರಿಣಾಮವಾಗಿ ನರಳಿದ್ದು ಸತ್ತಿದ್ದು ಯಾರು? ಸಾಮಾನ್ಯ ಜನರು. ನಿಜ. ಇನ್ನೊಂದು ಗಮನಿಸಬೇಕಾದ ಅಂಶ ಏನಪ್ಪಾ ಅಂದ್ರೆ, ಭಾರತದ ಇತಿಹಾಸದಲ್ಲಿ ನಾವು ಬೇರೆ ದೇಶದ ಮೇಲೆ ದಾಳಿ ಮಾಡಿ ಆಕ್ರಮಿಸಿಕೊಂಡ ಉದಾಹರಣೆಗಳು ಇಲ್ಲವೇ ಇಲ್ಲ ಅಂತ ಹೇಳ್ಬಹುದು. ಬಹುಶಃ ಬಹಳ ಕಡಿಮೆ. ಹೌದು, ಅದು ಸರಿ. ಆದರೆ ನಮ್ಮ ಮೇಲೆ ಸಾಕಷ್ಟು ದಾಳಿಗಳು ನಡೆದಿದೆ. ಇದೆಲ್ಲವೂ ಮನುಷ್ಯರಲ್ಲಿರುವ ಆ ದಾನವ ಪ್ರವೃತ್ತಿಯ ಒಂದು ಪ್ರತಿಫಲನವೇ ಅನ್ಸುತ್ತೆ. ಹೌದು, ಈ ಐತಿಹಾಸಿಕ ಉದಾಹರಣೆಗಳೆಲ್ಲ ದೊಡ್ಡ ಪ್ರಮಾಣದ ಹಿಂಸೆಯನ್ನ ತೋರಿಸುತ್ತೆ. ಆದರೆ ನೀವು ಹೇಳಿದ ಹಾಗೆ ಈ ದಾನವ ಪ್ರವೃತ್ತಿ ಅನ್ನೋದು ಕೇವಲ ಯುದ್ಧಭೂಮಿಗೆ, ಇತಿಹಾಸಕ್ಕೆ ಮಾತ್ರ ಸೀಮಿತನಾ? ಅಥವಾ ನಮ್ಮ ದಿನನಿತ್ಯದ ಬದುಕಿನಲ್ಲೂ ಇದರ ನೆರಳು ಕಾಣಿಸ್ತಾ? ಖಂಡಿತವಾಗಿಯೂ ಅದು ತುಂಬಾ ಮುಖ್ಯವಾದ ಪ್ರಶ್ನೆ. ಈ ಕಗ್ಗದ ಭಾವ ಇದೆಯಲ್ಲ, ಅದು ಕೇವಲ ದೊಡ್ಡ ಯುದ್ಧಗಳಿಗೆ ಮಾತ್ರ ಅಲ್ಲ. ನಮ್ಮ ದಿನನಿತ್ಯದ ಜೀವನದಲ್ಲಿ ಕಾಣುವ ಸಣ್ಣ ಸಣ್ಣ ಜಗಳಗಳು, ಅದು ರಸ್ತೆಯಲ್ಲಿ ನಡೆಯುವ ಸಣ್ಣ ವಾಗ್ವಾದ ಇರಬಹುದು, ಆಫೀಸಲ್ಲಿ ನಡೆಯುವ ಅನಾರೋಗ್ಯಕರ ಪೈಪೋಟಿ ಇರಬಹುದು, ಅಥವಾ ಕುಟುಂಬದ ಒಳಗಿನ ಮನಸ್ತಾಪಗಳು, ಎಲ್ಲದರ ಮೂಲದಲ್ಲೂ ಇದೇ ಹಗೆ, ಇದೇ ಅಹಂ ಕೆಲ್ಸ ಮಾಡ್ತಿರುತ್ತಲ್ವಾ? ಹೌದು ತಾನೆ. ದ್ವೇಷದಿಂದ ಬರೀ ನಾಶ ಆಗುತ್ತೆ ಹೊರತು ಬಾಳು ಕಟ್ಟೋಕೆ ಆಗಲ್ಲ. ಆ ಹಗೆಯ ಹೊಗೆ ಇದೆಯಲ್ಲ, ಅದು ಉಸಿರುಗಟ್ಟಿಸ್ತೆ ಹೊರತು ಪೋಷಣೆ ಕೊಡೋದಿಲ್ಲ. ಉದಾಹರಣೆಗೆ ನಾವು ನೋಡ್ತೀವಿ, ಯಾವುದೋ ಚಿಕ್ಕ ವಿಷಯಕ್ಕೆ ಮಾತು ಶುರುವಾಗಿರುತ್ತೆ, ಆಮೇಲೆ ಅಹಂಕಾರದಿಂದ ಒಬ್ಬರಿಗೊಬ್ರು ನೋಯಿಸ್ಕೊಳ್ಳೋದು, ಸಂಬಂಧಗಳೇ ಮುರಿದು ಹೋಗೋ ಮಟ್ಟಕ್ಕೆ ಹೋಗುತ್ತೆ. ಅಲ್ಲೆಲ್ಲ ಆ ದಾನವ ಗುಣವೇ ತಲೆ ಎತ್ತಿರುತ್ತೆ ಅನ್ನಬಹುದಾ? ಖಚಿತವಾಗಿ.
ಖಚಿತವಾಗಿ. ನೋಡಿ, ಮನುಷ್ಯ ಬೇರೆ ಪ್ರಾಣಿಗಳಿಗಿಂತ ಭಿನ್ನ. ಅವನಿಗೆ ಯೋಚನಾ ಶಕ್ತಿ ಇದೆ, ಸುಸಂಸ್ಕೃತನಾಗುವ ಅವಕಾಶ ಇದೆ, ತನ್ನ ಜೀವನ, ಬೇರೆಯವರ ಜೀವನಗಳನ್ನ ಸುಂದರವಾಗಿಸುವ ಅಪಾರ ಶಕ್ತಿ ಅವನಲ್ಲಿದೆ. ಆದ್ರೂ ಯಾಕೆ ಈ ದ್ವೇಷ, ಅಹಂಕಾರ, ಮತ್ಸರ ಅನ್ನೋ ವಿನಾಶಕಾರಿ ಭಾವಗಳಿಗೆ ಬಲಿಯಾಗ್ತಾನೆ? ಡಿವಿಜಿ ಹೇಳೋ ಹಾಗೆ, ಭೂಮಿ ತಣಿಯಬೇಕಾದ್ರೆ ಪ್ರೀತಿಯ, ಕರುಣೆಯ, ತಿಳುವಳಿಕೆಯ ಬಾಷ್ಪ ಬೇಕು. ಕಣ್ಣೀರು ಅಂದ್ರೆ ಇಲ್ಲಿ ಅನುಕಂಪ. ಅದನ್ನ ಬಿಟ್ಟು ದ್ವೇಷದ ಬೀಜ ಬಿತ್ತಿ ಅಹಂಕಾರದ ನೀರೊಣಸಿ ರಕ್ತದ ಶೋಣಿತವನ್ನೇ ಹರಿಸಿದ್ರೆ ಬರೋದು ವಿನಾಶದ ಬೆಳೆ ಮಾತ್ರ. ಅದಕ್ಕೆ ನಮ್ಮೊಳಗಿರೋ ಈ ದಾನವ ಪ್ರವೃತ್ತಿಗಳನ್ನ ಮೊದಲು ಗುರುತಿಸ್ಬೇಕು. ಆಮೇಲೆ ಅವುಗಳನ್ನ ಮೀರಿ ನಿಲ್ಲೋಕೆ ಪ್ರಯತ್ನ ಮಾಡ್ಬೇಕು. ಯಾವಾಗ ನಾವು ಮಾನವೀಯತೆಯನ್ನ ಬೆಳೆಸ್ಕೊಳ್ತೀವೋ ಆಗ ಮಾತ್ರ ಈ ಜಗತ್ತು ಸೌನೀಕನ ಕಟ್ಟೆ ಆಗದೆ ಒಂದು ಸುಂದರವಾದ, ಬದುಕಲು ಯೋಗ್ಯವಾದ ತಾಣ ಆಗೋಕೆ ಸಾಧ್ಯ. ಹೌದು, ಅದು ತುಂಬಾ ಮುಖ್ಯವಾದ ಮಾತು. ನಮ್ಮೊಳಗಿನ ಮಾನವೀಯತೆಯನ್ನ ಯಾವಾಗ್ಲೂ ಜಾಗೃತವಾಗಿಟ್ಕೊಳ್ಳೋದೇ ಈ ಕಗ್ಗ ನಮ್ಗೆ ಕೊಡುವ ಒಂದು ದೊಡ್ಡ ಪಾಠ ಅನ್ಬೋದು. ಸರಿ, ಇವತ್ತಿನ ಈ ಚರ್ಚೆಯನ್ನ ಕೇಳಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳು. ಮಂಕುತಿಮ್ಮನ ಕಗ್ಗ ಸರಣಿಯ ನಮ್ಮ ಈ ಮಾತುಕತೆ ಮುಂದಿನ ಕಂತುಗಳಲ್ಲೂ ಹೀಗೆ ಮುಂದುವರಿಯುತ್ತೆ. ಹೋಗುವ ಮುನ್ನ ನಾವೆಲ್ಲರೂ ನಮ್ಮಷ್ಟಕ್ಕೆ ನಾವೇ ಕೇಳಿಕೊಳ್ಬೇಕಾದ ಒಂದು ಪ್ರಶ್ನೆ ಇದೆ ಅಂತ ಅನ್ಸುತ್ತೆ. ನಮ್ಮ ದಿನನಿತ್ಯದ ಜೀವನದಲ್ಲಿ ಸಣ್ಣ ಸಣ್ಣ ಸಂದರ್ಭಗಳಲ್ಲಿ ನಾವು ಎಷ್ಟರ ಮಟ್ಟಿಗೆ ಮಾನವರಂತೆ ವರ್ತಿಸ್ತಾ ಇದ್ವಿ, ಅಥವಾ ನಮಗೆ ತಿಳಿಯದ ಹಾಗೆ ಆ ದಾನವ ಗುಣಗಳು ನಮ್ಮನ್ನ ಆಳುತ್ತಿವೆ? ಯೋಚಿಸೋಣ. ನಮ್ಮ ಸಿಂಪಲ್ ಸಂವಾದ ಕನ್ನಡ ಯೂಟ್ಯೂಬ್ ಚಾನಲ್ను ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.